ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಇಂಡಿಕಾ ಯೆಲ್ಲೋ ಓಡ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ. 2016 ಮಾಡಲು. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ. ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರೋದಿಲ್ಲ, ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ಹೇಳಿ. ಸರ್ ಯಾವ್ದು ಸರ್ ಅದು? ಇಂಡಿಕಾ LS ಹಾಂ ಸರ್. ಎಲ್ಲೋ ಓಡಾ? ಹೌದು. ಓಕೆ, ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಸರ್ ನಾನೇ. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ 180. 1,80,000. 170. 170? ಹೌದು. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಸರ್ ಈ ಗಾಡೀಲಿ? ಸರ್ ಫ್ರಂಟ್ ಒಂದು 40% ಐತೆ, ಹಾಂ. ಬ್ಯಾಕ್ ಒಂದು 40 ಐತೆ, ಫ್ರಂಟ್ ಒಂದು 60 ಐತೆ. ಓಕೆ, ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ, ಸ್ಟೆಪ್ನಿ ಇದೆ. ಓಕೆ, FC ಇನ್ಸೂರೆನ್ಸು ಟ್ಯಾಕ್ಸು? ಸರ್ ಅದೆಲ್ಲ ಒಂದು 3 ತಿಂಗಳೈತೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗೈತೆ. ಹಾಂ ಹಾಂ. ಈಗ FC ಮತ್ತು ಟ್ಯಾಕ್ಸು ಡ್ಯೂ ಆಗೈತೆ, ಇನ್ಸೂರೆನ್ಸು ಲ್ಯಾಪ್ಸ್ ಆಗೈತೆ. ಇವು 3 ತಿಂಗಳದಾವ FC ಮತ್ತು ಇನ್ನೊಂದು? ಹೌದು ಸರ್. 3 ತಿಂಗಳು. ಹ್ಞೂ. ಓಕೆ, ಈಗೇನೆಲ್ಲ ಅದು ಇನ್ಸೂರೆನ್ಸ್ ಎಲ್ಲ ಕಟ್ಕೊಡ್ತಾರಾ ಹೆಂಗೆ? ಸರ್ ಅವರೇ ಕಟ್ಕೋಬೇಕು ಅದನ್ನ. ನಾನು ಹಾಂ. ಕಟ್ಕೊಡ್ತೀನಿ ಅಂತಂದರೆ ಆ ಪ್ರೈಸು ಕೊಡೋಕ್ಕಾಗಲ್ಲ, ನನಗೂ ಏನೂ ವರ್ಕೌಟ್ ಆಗಲ್ಲ. ಹಾಂ ಹಾಂ ಹಾಂ. ಹ್ಞೂ. ಓಕೆ, ಅದೆಲ್ಲ ಅವರೇ ಕಟ್ಕೊಂಡ್ರೆ ಆ ಪ್ರೈಸು ಕೊಟ್ಬಿಡ್ತೀನಿ. ಸರಿ. ಇಂಜಿನ್ ಕಂಡೀಷನ್ಸು? ಗಾಡಿ ಕಂಡೀಷನ್ ಚೆನ್ನಾಗಿತ್ತು. ಏನು ತೊಂದರೆ ಇಲ್ಲ? ಗಾಡಿ ಕಂಡೀಷನ್ ಫುಲ್ ಕಂಡೀಷನ್. ಏನು ಸ್ಮೋಕು ಆ ಥರ ಏನು ಬರ್ತಿಲ್ಲಲ್ಲ? ಆ ಥರ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಸರ್. ಗಾಡಿ ಕಂಡೀಷನ್ ಐತೆ. ನಾನು ವೈಟ್ ಬೋರ್ಡ್ ಮಾಡಿಸ್ಕೊಳ್ಳೋಣ ಅಂತ ಮಡಿಕೊಂಡಿದ್ದೆ, ಹಾಂ. ಬಟ್ ಆದರೆ ನಾನೀಗ ಬೇರೆ ಗಾಡಿ ತಗೋತಾ ಇದ್ದೀನಿ, ಆ ಉದ್ದೇಶಕ್ಕೆ ಕೊಟ್ಬಿಡ್ತಾ ಇದ್ದೀನಿ ಅಷ್ಟೇ. ಓಕೆ, ಬಾಡಿಲಿ ಏನೆಲ್ಲ ಡೆಂಟು ಸ್ಕ್ರಾಚು ಏನಾದರೂ ಪೇಂಟು? ಯಾವುದೇ ಥರ ಇಲ್ಲ ಸರ್. ಗಾಡಿ ಚೆನ್ನಾಗೈತೆ. ಗಾಡಿ ಗೌರ್ಮೆಂಟಲ್ಲಿ ಓಡ್ತೈತೆ. ಹಾಂ ಹಾಂ. ಆಫೀಸಲ್ಲಿ ಹಾಕಿದ್ವಿ, ಬಟ್ ಆದರೆ ಒಂದು 4 ಇಯರ್ಸಿಂದ ಮನೆ ಹತ್ರ ನಿಂತಿದೆ. ಹಾಂ. ಮನೆ ಯೂಸ್ ಮಾಡ್ತಿದ್ವಿ, ಬಟ್ ಆದರೆ ಇಯರ್ಲಿ ಇನ್ಶೂರೆನ್ಸ್ ಎಫ್ಸಿ ಟ್ಯಾಕ್ಸ್ ಎಲ್ಲ ಕಟ್ಟಬೇಕಲ್ಲ, ಹ್ಞೂ ಹ್ಞೂ ಹ್ಞೂ. ಅದಕ್ಕೋಸ್ಕರ ಕೊಟ್ಬಿಡ್ತಾ ಇದ್ವಿ. ಓಕೆ ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಅದೇ ಸಿಸ್ಟಮ್ ಇದೆ ಸರ್, ಸೆಂಟ್ರಲ್ ಲಾಕಿಂಗ್ ಇದೆ. ಹಾಂ. ಅದು ಬಿಟ್ಟರೆ ಹೊಸ ಸೀಟ್ ಕವರ್ ಹಾಕ್ತಿದ್ದೀನಿ, ನಿಪ್ಪಾನು ಹಾಂ ಹಾಂ ಹಾಂ. ಕವರೇ ಒಂದು 15,000 ಆಗುತ್ತೆ. ಓಕೆ, ಇದರಲ್ಲಿ ಪವರ್ ವಿಂಡೋ ಬರೋಲ್ಲಲ್ಲ ಸರ್ ಇದು LS-ಅಲ್ಲಿ? ಇಲ್ಲ ಸರ್, ಬರಲ್ಲ. ಬೇಕಂದ್ರೆ ಹಾಕ್ಸ್ಕೋಬೋದು. ಹಾಂ ಹಾಂ. ಓಕೆ, ಅದು ಬಿಟ್ಟರೆ ಇನ್ನೇನು ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಬಿಟ್ಟರೆ ಗಾಡಿ ಓಕೆ ಇದೆಯಲ್ಲ, ತೊಂದರೆ ಇಲ್ಲ? ಗಾಡಿ ಚೆನ್ನಾಗಿತ್ತು ಸರ್, ಬೇಕಂದ್ರೆ ತಗೊಬೋದು. ಇಲ್ಲ ಅಂತಂದರೆ ವೈಟ್ ಬೋರ್ಡ್ ಮಾಡಿಸ್ಕೊಳ್ಳೋಣ ಅನ್ಕೊಂಡು ಇಟ್ಕೊಂಡಿದ್ದೀನಿ. ಹ್ಞೂ ಬಟ್ ಹ್ಞೂ. ವೀಡಿಯೋಸ್ ಎಲ್ಲ ನೋಡಿದ್ನಲ್ಲ, ಸೊ ಅದಕ್ಕೋಸ್ಕರ ಕಳಿಸ್ಕೊಟ್ಟೆ ಅಷ್ಟೇ. ಓಕೆ, ಎಲ್ಲಿರೋದು ಗಾಡಿ? ಸರ್ ಮಂಡ್ಯದಲ್ಲಿದೆ ಗಾಡಿ. ಮಂಡ್ಯ ಸಿಟಿನಾ? ಇಲ್ಲ ಸರ್, ಮಂಡ್ಯದಿಂದ ಒಂದು 3 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಹಾಂ ಹಾಂ. ಕಸ್ಟಮರ್ ಏನೋ ಬಂದು ಕಾಲ್ ಮಾಡಿದ್ರೆ ಬೇಕಂದ್ರೆ ಮಂಡ್ಯ ಗಾಡಿ ಕಳಿಸ್ಕೊಡ್ತೀನಿ. ಓಕೆ ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಸರ್ 110 ಹೇಳ್ತಿದ್ದೀನಿ. 1,10,000? ಹೌದು ಸರ್. 16 ಅಂದ್ರಲ್ಲ ಮಾಡಲು? ಹೌದು ಸರ್, 16 ಮಾಡಲು. ಓಕೆ ಓಕೆ. 1,10,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ? 5,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ನನಗೂ ಲಾಸ್ ಆಗುತ್ತೆ ಆ ರೇಟ್ ಕೊಟ್ಟರೆ. ಹ್ಞೂ. ಏನೋ ಬಂದವರು ಒಂದು 5,000. ಹ್ಞೂ ಹ್ಞೂ. ಅಂದರೆ ಇನ್ಸೂರೆನ್ಸ್ ಅವರೇ ಮಾಡಿಸ್ಕೊಬೇಕು? ಹೌದು ಸರ್, ಅದನ್ನೆಲ್ಲ ನಾನು ಮಾಡಿಸ್ಕೊಟ್ರೆ ಆ ಪ್ರೈಸು ಕೊಡೋಕ್ಕಾಯ್ತದ ನೀವು ಹೇಳಿ? ಹಾಂ ಹಾಂ ಹಾಂ. ನಮಗೆ ಸರಿ, ಲಾಸ್. ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್, ಇದೇ ನಂಬರ್. ಸರಿ ಸರ್, ಆಯ್ತು. ಏನಾದರೂ ಇದೆ ಕಳಿಸ್ಕೊಡಿ ಸರ್, ಬೇಕಾದ್ರೆ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ.